ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 22ನೇ ಕಂತು ಹಣ ಜಮಾ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ಜೊತೆಗೆ 23ನೇ ಕಂತಿನ ಹಣ ಏನಾದರೂ ಬಿಡುಗಡೆ ಆಗಿದೆಯಾ, ಯಾವ ಕಂತಿನ ಹಣ ಜಮಾ ಆಗ್ತಿದೆ, ಯಾರಿಗೆ ಬಂದಿದೆ, ಫಲಾನುಭವಿಗಳಿಗೆ ಯಾರಿಗೆ 22ನೇ ಕಂತು ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಏನು ಅಂತ ಹೇಳಿಬಿಟ್ಟು ಸೊ ಈ ಥರದ ಎಲ್ಲ ಅಪ್ಡೇಟ್ಸು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ. ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಕೆಳಗಡೆ ಲೈಕ್ ಬಟನು ಸಬ್ಸ್ಕ್ರೈಬ್ ಬಟನು ಕಾಣಿಸಿರುತ್ತೆ, ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ದಸರಾ ಹಬ್ಬ ಮುಗ್ದ ತಕ್ಷಣ ಇಮಿಡಿಯೇಟಾಗಿ ಬಂದುಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 22ನೇ ಕಂತು ಹಣ ಜಮಾ ಆಗೋದಕ್ಕೆ ಇದರ ಒಂದು ಪ್ರೋಸೆಸ್ ಆದರೆ ಶುರು ಆಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ನಾನು ಹೇಳ್ತೀನಿ, ಫಲಾನುಭವಿಗಳಿಗೆ 22ನೇ ಕಂತು ಹಣ ಜಮಾ ಆಗ್ತಿದೆ, 22ನೇ ಕಂತು ಹಣ ಜಮಾ ಆದರೆ ಶುರು ಆಗಿದೆ ಅಂತ ಹೇಳಿಬಿಟ್ಟು. ಬಟ್ ಸಾಕಷ್ಟು ಫಲಾನುಭವಿಗಳು ಏನು ಕಮೆಂಟ್ಸನ್ನು ಮಾಡ್ತೀರಾ ಅಂತ ಅಂದರೆ, ಇಲ್ಲ ಸುಳ್ಳು 22ನೇ ಕಂತು ಹಣ ಬಂದಿಲ್ಲ, ಜಮಾ ಆಗಿಲ್ಲ ಅಂತ ಹೇಳಿಬಿಟ್ಟು ಮತ್ತೆ ನಿಮಗೆ ಒಂದು ಕನ್ಫರ್ಮೇಷನ್ ಆದರೆ ಸಿಗುತ್ತೆ. ಯಾವ ರೀತಿ ಕನ್ಫರ್ಮೇಷನ್ ಸಿಗುತ್ತೆ? ಸ್ವತಃ ಫಲಾನುಭವಿಗಳೇ ಕಮೆಂಟ್ಸನ್ನು ಮಾಡ್ತಾರೆ. ಬೇರೆ ಬೇರೆ ಜಿಲ್ಲೆಯ ಫಲಾನುಭವಿಗಳು 22ನೇ ಕಂತು ಹಣ ನನಗೆ ಇವತ್ತು ರಿಸೀವ್ ಆಯಿತು, ಮೊನ್ನೆ ರಿಸೀವ್ ಆಯಿತು ಅಂತ ಹೇಳಿಬಿಟ್ಟು ಸೊ 22ನೇ ಕಂತು ಹಣ ಸರ್ಕಾರದ ಕಡೆಯಿಂದ ಜಮಾ ಮಾಡ್ತಿದ್ದಾರೆ. ಅದರ ಒಂದು ಪ್ರೋಸೆಸ್ ಆದರೆ ಶುರು ಆಗಿ ಇನ್ನೇನು ದಸರಾ ಹಬ್ಬ ಮುಗಿದಿದ್ದ ಆದಮೇಲೆ 3ನೇ ತಾರೀಕಿಂದನೇ ಇದರ ಒಂದು ಪ್ರೋಸೆಸ್ ಆದರೆ ಶುರು ಆಗಿದೆ. ಹಾಗಿದ್ರೆ ನೀವು ಕೇಳ್ಬೋದು, ಎಷ್ಟು ಕಂತಿನ ಹಣ ಜಮಾ ಆಗ್ತಿದೆ ಅಂತ ಹೇಳಿಬಿಟ್ಟು. ಕೇವಲ ಒಂದೇ ಕಂತಿನ ಹಣ, ಅದನ್ನು ಸಹ 22ನೇ ಕಂತಿನ ಹಣ ಅಷ್ಟೇ. ಇದುವರೆಗೂ ಸಹ 40% ಅಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿದೆ. ಬಟ್ ಇಲ್ಲಿ ಬೇಜಾರಾಗುವಂತಹ ವಿಷಯ ಏನು ಅಂತ ಅಂದರೆ, ಪ್ರತಿ ಸರಿನೂ ಹಣ ಜಮಾ ಆಗೋದಕ್ಕೆ ಶುರುವಾಗಿದ್ದ ಆದಮೇಲೆ ಇಷ್ಟೊತ್ತಿಗೆ ಅಂದರೆ ಇನ್ನೇನು 10 ಡೇಸೇ ಆಯಿತು. ಸೊ 10 ಡೇಸ್ ಆದಮೇಲೆ 70 to 80% ಫಲಾನುಭವಿಗಳಿಗೆ ಕ್ಲಿಯರ್ ಆಗ್ತಿತ್ತು. ಬಟ್ ಈ ಸರಿ ಏನಾಗಿದೆ ಅಂತ ಅಂದರೆ, ಇದರ ಒಂದು ಪ್ರೋಸೆಸ್ ಬಂದುಬಿಟ್ಟು ತುಂಬ ಸ್ಲೋ ಆಗಿ ನಡೀತಿದೆ ಇದರ ಒಂದು ಪ್ರೋಸೆಸ್ಸು. ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು 22ನೇ ಕಂತು ಹಣ ಯಾರಿಗಾದರೆ ಬಂದಿಲ್ವೋ, ಸೊ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ, ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗುತ್ತೆ. ಹಣ ಬಂದುಬಿಟ್ಟು ಹಂತ ಹಂತವಾಗಿ ಬಿಡುಗಡೆ ಮಾಡ್ತಿದ್ದಾರೆ, 3 ಹಂತಗಳಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ. ಈಗಾಗಲೇ ಒಂದು ಹಂತ ಕಂಪ್ಲೀಟ್ ಆಗಿದೆ, ಇನ್ನು ನೆಕ್ಸ್ಟ್ ಹಂತನೂ ಸಹ ಸ್ಟಾರ್ಟ್ ಆಗಿರುವಂಥದ್ದು. ಪ್ರತಿನಿತ್ಯನೂ ಕೇವಲ 1 ಲಕ್ಷ ಫಲಾನುಭವಿಗಳಿಗಷ್ಟೇ ಬರ್ತಿದೆ. ಒಟ್ಟು ಅರ್ಹರಿರುವಂಥ ಫಲಾನುಭವಿಗಳು 1,25,00,000 ಫಲಾನುಭವಿಗಳಿದ್ದಾರೆ. ಸೊ ಇವರೆಲ್ಲರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಬೇಕು ಅಂತ ಅಂದರೆ ಟೈಮ್ ಬೇಕೇ ಬೇಕು. ಸೊ ನಿಮಗೆ 22ನೇ ಕಂತು ಹಣ ಈ ತಿಂಗಳು ಕಂಪ್ಲೀಟ್ ಆಗೋಷ್ಟು ಒಳಗಡೆ ನಿಮ್ಮೆಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣ ಆದರೆ ಜಮಾ ಆಗುತ್ತೆ. ಆ್ಯಂಡ್ ಇನ್ನೊಂದು ಫಲಾನುಭವಿಗಳು ಕೇಳ್ತಿರುವಂಥದ್ದು, 23ನೇ ಕಂತಿನ ಹಣ ಯಾವಾಗ ಬರುತ್ತೆ, ಏನು ದೀಪಾವಳಿ ಹಬ್ಬಕ್ಕೆ ಏನಾದರೂ ಬರುತ್ತಾ ಅಂತ ಹೇಳಿಬಿಟ್ಟು. ದೀಪಾವಳಿ ಹಬ್ಬದ ಪ್ರಯುಕ್ತ ಹಣ ಜಮಾ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಇರುವಂಥದ್ದು. ಯಾಕಂತಂದರೆ ಹಬ್ಬನೂ ಸಹ ಇನ್ನೇನು ತುಂಬ ಡಿಲೇ ಏನಿಲ್ಲ, ಇನ್ನು ನೆಕ್ಸ್ಟ್ ವೀಕಲ್ಲಿ ಇರೋದ್ರಿಂದ ಅಷ್ಟರೊಳಗಡೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗುತ್ತಾ 23ನೇ ಕಂತಿನ ಹಣ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಇನ್ನು 22ನೇ ಕಂತು ಹಣನೇ 60% ಅಷ್ಟು ಫಲಾನುಭವಿಗಳಿಗೆ ಬಾಕಿ ಇರೋದ್ರಿಂದ ಮೊದಲಿಗೆ ಬಂದುಬಿಟ್ಟು 22ನೇ ಕಂತಿನ ಹಣ ಆದರೆ ಜಮಾ ಮಾಡ್ತಾರೆ. ಓಕೆನಾ? ಸೊ ಈಗಾಗಲೇ 22ನೇ ಕಂತು ಹಣ ಯಾರೆಲ್ಲ ರಿಸೀವ್ ಮಾಡಿದ್ದೀರಾ, ನೀವು ಮುಂದಿನ ತಿಂಗಳು ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿರ್ತೀರಾ. ಬಟ್ 22ನೇ ಕಂತು ಹಣ ಬರದೇ ಇರೋವಂಥವ್ರು ಯಾವಾಗ ಬರುತ್ತೆ, ಯಾಕೆ ಲೇಟ್ ಆಗ್ತಿದೆ, ಸ್ಟಾಪ್ ಆಗಿಬಿಟ್ಟಿದೆಯೇನೋ ಅಂತ ಅನ್ಕೋತಾರೆ. ಖಂಡಿತವಾಗ್ಲೂ ಜಮಾ ಆಗುವಂಥ ಪ್ರೋಸೆಸ್ ಆದರೆ ಸ್ಟಾಪ್ ಆಗಿಲ್ಲ, ಈಗ ಇನ್ನೂ ಅಷ್ಟೇ ಸ್ಟಾರ್ಟ್ ಆಗಿರುವಂಥದ್ದು. ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಜಮಾ ಆಗುತ್ತೆ. ಇವತ್ತಿನ ಈ ವಿಡಿಯೋಗೆ ಪ್ರತಿಯೊಬ್ಬರೂ ಸಹ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಲೇಬೇಕು, ನಿಮಗೆ 22ನೇ ಕಂತು ಹಣ ಬಂದಿದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಆ್ಯಂಡ್ ಹಾಗೇನು ಯಾವ ಜಿಲ್ಲೆಯವರು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಪ್ರತಿನಿತ್ಯನೂ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಜಮಾ ಆಗುತ್ತೆ. ಸೊ ಹಾಗಾಗಿ ಇದೇ ಜಿಲ್ಲೆಗೆ, ಇದೇ 21, ಇದೇ 22 ಜಿಲ್ಲೆಗೆ ಅಂತ ಯಾವುದೂ ಸಹ ಇರೋದಿಲ್ಲ. ಓಕೆನಾ? ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ಕನ್ಫರ್ಮೇಷನನ್ನು ಕೊಡ್ತಿದ್ದೀನಿ ನಿಮಗೆ. ಕೇವಲ 22ನೇ ಕಂತು ಹಣ ಮಾತ್ರ ಬಿಡುಗಡೆ ಮಾಡ್ತಿರೋವಂಥದ್ದು. ಪ್ರತಿನಿತ್ಯದ ವಿಡಿಯೋಸನ್ನು ನಾವು ಮಿಸ್ ಮಾಡದೆ ಅಪ್ಲೋಡ್ ಮಾಡ್ತಿದ್ವಿ, ಬಟ್ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಸೊ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಪ್ರತಿನಿತ್ಯದ ಅಪ್ಡೇಟ್ಸ್ ಸಿಗುತ್ತೆ. ಸೊ ಆ ಅಪ್ಡೇಟ್ಸನ್ನು ಎಲ್ರಿಗಿಂತ ಮುಂಚೆ ವಾಚ್ ಮಾಡಬೇಕು ಅಂತ ಅಂದರೆ ಕೆಳಗಡೆ ಲೈಕ್ ಬಟನು ಸಬ್ಸ್ಕ್ರೈಬ್ ಬಟನು ಕಾಣಿಸಿರುತ್ತೆ, ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.